ಅರ್ಥ ಆಯ್ತು. ಇಲ್ಲ ಅದಕ್ಕೆ ಕುತ್ಕೊಂಡ್ಬಿಡ್ತೀವಿ ಈಗ ಪಾಪ ಅವ್ರು ಓದಿ. K45G0321 ಇದಕ್ಕೆ ಇನ್ಶೂರೆನ್ಸ್ ವ್ಯಾಲಿಡಿಟಿ ಮುಗಿದೋಗಿರೋದು 16 ಅಕ್ಟೋಬರ್ 2025. ಯಾವಾಗ? 2025. ಸರಿ, ಇದು ನಿಮ್ ಸಬ್ಜೆಕ್ಟ್. ಪೊಲ್ಯೂಷನ್ ಕಂಟ್ರೋಲ್ ಅರಣ್ಯ ಇಲಾಖೆ ಗಾಡಿ 3rd November 2025 ಡಮಾರ್. ಅಲ್ಲ ಸರ್, ಪರಿಸರ ಎಲ್ಲ ಕಾಪಾಡ್ಬೇಕಲ್ಲ ಸರ್ ತಾವು, ಆಯ್ತಾ? ಇನ್ಶೂರೆನ್ಸ್ ಅಕ್ಟೋಬರ್ 2025 ನೆಗಡಿ ಬಿದ್ದೋಗೋಯ್ತು. ಇದಕ್ಕೆ ಅಣ್ಣ ಇದು ರೆಕಾರ್ಡ್ ಮಾಡ್ಕೊಳ್ಳೋಣ, ಡಾಕ್ಯುಮೆಂಟ್ ಬೇಕು. ಇದು K45G0148. ಅದೆಲ್ಲ ಇನ್ಶೂರೆನ್ಸ್ ಹೋಗುತ್ತೆ ಸರ್. ಇದೊಂದು ಗಾಡಿದ ಫಿಟ್ನೆಸ್ ಹೊರಟಾಗೈತೆ. ಈ ಗಾಡಿ ಫಿಟ್ಟೇ ಇಲ್ಲ ಓಡಿಸಕ್ಕೆ. ಯಾವಾಗಿಂದ? 23 ಮಾರ್ಚ್ 2023. ಯಾವಾಗ? ನಮ್ದು ಯಾರು ರೈತರು ಗಾಡಿ ಓಡಿಸ್ತಿರೋದ್ರಿಂದ ಅಪೇ ತರಕಾರಿ ಗಾಡಿ ಸಿಗಾಕಬಿಟ್ರೆ ಹಾಕಿ ಪೀಡಿ ನರಳಿ ಸಾಯಿಸ್ಬಿಡ್ತೀರ. 2023ನೇ ಇಸ್ವಿನಲ್ಲಿ ಫಿಟ್ನೆಸ್ ಸತ್ತೋಗೈತೆ. ಇದ್ರಲ್ಲಿ ಜನ ಕೂರಿಸ್ಕೊಂಡು ನೀವು ಅರ್ಜೆಂಟ್ ಆಗಿ ಸಫಾರಿ ಮಾಡ್ಬೇಕಿತ್ತಲ್ವಾ? ಇವ್ ಕಡೆ ಏನಾದ್ರೆ ಆಟೋ ಐತೆ ಅಂತ ಗೊತ್ತು ಮಗನೇ. JDS ಪಕ್ಷದ ಬೆಳ್ಳಿ ಹಬ್ಬದ ಅಂಗವಾಗಿ ಬಿಜಾಪುರದಾಗ ಏನು ಜನತಾ ಸಮಾವೇಶ ನಡೆಯಕತ್ತೈತಿ, ಅದರ ಪೂರ್ವಭಾವಿಯಾಗಿ ಗದಗ ಶಹರದಾಗ ಇವತ್ತೊಂದು ನಾವು ಆಟೋ ರ್ಯಾಲಿಯನ್ನು ಹಮ್ಮಿಕೊಂಡಿದ್ವಿ. ಎಲ್ಲ ಗದಗ ಬೆಟಗಿರಿ ಜನತೆ ಬಿಜಾಪುರಕ್ಕೆ ಬರಲಿ, ಕುಮಾರಣ್ಣವರ ಅಭಿಮಾನಿಗಳು, ಪಕ್ಷದ ಅಭಿಮಾನಿಗಳು ಬರಲಿ ಅನ್ನೋ ಸಲುವಾಗಿ ಈ ರ್ಯಾಲಿಯನ್ನು ನಾವು ಹಮ್ಮಿಕೊಂಡಿವಿ. ಇಲ್ಲಿ ನಾವು ಗದಗ ಸಿಟಿಲಿಂದ ಗದಗ ಮತಕ್ಷೇತ್ರದಿಂದ ಒಂದು 20 ಖಾಸಗಿ ವಾಹನಗಳನ್ನು ನಾವು ಜನರನ್ನು ಕರ್ಕೊಂಡು ಹೋಗೋಕೆ ವ್ಯವಸ್ಥೆ ಮಾಡೀವಿ. ನಾಳೆ ಬೆಳಗ್ಗೆ ಅಂದರೆ 27/2/2026 ಬೆಳಗ್ಗೆ 7 ಗಂಟೆಗೆ ನಾವು ಇಲ್ಲಿಂದ ಬಿಡ್ತೀವಿ. ಆ ಹಳ್ಳಿಲಿಂದ ಏನು ಕಾರ್ಯಕರ್ತರು ಬರಾಕತ್ತಾರ ಅವ್ರು ತಮ್ಮ ಹಳ್ಳಿಲಿಂದ ಅವ್ರಿಗೆ ಏನು ಗಾಡಿ ವ್ಯವಸ್ಥೆ ಮಾಡಿಕೊಟ್ಟೆ ಅವ್ರು ಅಲ್ಲಿಂದ ಅಲ್ಲೇ ಬರ್ತಾರೆ. ನಾಳೆ ಸುಮಾರು 3 ಲಕ್ಷ ಜನ ಸೇರುವ ನಿರೀಕ್ಷೆ ನಮ್ಮ ಪಕ್ಷದ ನಾಯಕರಿಗೆ ಐತಿ. ರಾಜ್ಯದ ಎಲ್ಲ ಭಾಗಗಳಿಂದನೂ ಕಾರ್ಯಕರ್ತರು, ಅಭಿಮಾನಿಗಳು ನಾಳೆ ಜಮಾಯಿಸ್ತಾರೆ. ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮ ನಾಳೆ ಬಿಜಾಪುರದಾಗ ನಡೀತೈತಿ. ಇಲ್ಲಿಂದ ಎಷ್ಟು ಮಂದಿ ಬರ್ತಾರೆ ಸರ್? ನಮ್ಮ ಗದಗ ಜಿಲ್ಲಾಲಿಂದ್ರೆ ಸುಮಾರು ಒಂದು 1000 ಜನ ಅಂತೂ ನಾವು ಹೋಗ್ತೀವಿ. ಈ ಸಮಾವೇಶ ನಡೆಯಕತ್ತಿದ್ದು ಒಂದು ಬೆಳ್ಳಿ ಹಬ್ಬ. ನಮ್ಮದೇನು JDS ಪಕ್ಷ 25 ವರ್ಷ ಆಗೈತಿ. ಅದರ ಅಂಗವಾಗಿ ಇದನ್ನು ಎಲ್ಲ ಭಾಗದಾಗೂ ಪ್ರತಿ ತಿಂಗಳ ಒಂದೊಂದು ಸಮಾವೇಶ ಮಾಡ್ಬೇಕಂತೇಳಿ ಏನು ನಮ್ಮ ರಾಜ್ಯ ಅಧ್ಯಕ್ಷರು ಅದಕ್ಕೆ ಇದನ್ನು ಮಾಡ್ಯಾರ. ಅದ್ರ ಪೂರಕವಾಗಿ ಮೊದಲು ಹಾಸನದಾಗ ಮಾಡಿದರು, ಈಗ ಬಿಜಾಪುರದಾಗ ಆಗುತ್ತೆ. ಹಿಂಗೆ ಒಟ್ಟು 12 ಕಡೆ ಇಡೀ ವರ್ಷ ನಾವು ಇದನ್ನು ಆಚರಣೆ ಮಾಡ್ಬೇಕಂಥೇಳಿ ಪಕ್ಷ ತೀರ್ಮಾನ ಮಾಡೈತಿ. ಏನು ಪಕ್ಷದ ಸಾಧನೆಗಳನ್ನು ಜನರಿಗೆ ತಲುಪಿಸ್ಬೇಕನ್ನೋ ಅದನ್ನು ಉದ್ದೇಶನೂ ಐತೆ. ಇಲ್ಲಿ ಗದಗನಾಗ ಏನಾರ ಅಂಥ ಕಾರ್ಯಕ್ರಮಗಳು, ಪಕ್ಷದ ಕೆಲಸಗಳು, ದೇವೇಗೌಡರ ಕೆಲಸ, ಅದನ್ನು ಮುಗಿಸೋಂಥ ಜನರ ಕೆಲಸ ಮುಗಿಸೋಂಥದ್ದು ಏನಾದರೂ ಕೆಲಸ ಮಾಡ್ತೀವಿ. ಈಗ ಮುಂದೆ ಎಲ್ಲ ಮತಕ್ಷೇತ್ರಕ್ಕೆ ಪಕ್ಷದ ನಾಯಕರು ಬರ್ತಾರೆ. ಅದರೊಳಗೆ ಗದಗೂ ಇರ್ತೈತಿ. ಆ ಟೈಮ್ನಾಗ ಇನ್ನೂ ನಾವು ಗದಗನಾಗ ದೊಡ್ಡದ ಒಂದು ಕಾರ್ಯಕ್ರಮ ನಾವು ಮಾಡ್ತೀವಿ. ದೇವೇಗೌಡರು ಆಯ್ತು, ಕುಮಾರಣ್ಣವರಾಯ್ತು, ಈ ರಾಜ್ಯದ ಮತ್ತು ಈ ರಾಷ್ಟ್ರಕ್ಕೆ ಏನೇನು ಕೊಡುಗೆಗಳನ್ನು ಕೊಟ್ಟರೆ ಪ್ರತಿ ಮನೆ ತಲುಪಿಸುವಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಪಕ್ಷದ ಕಾರ್ಯಕರ್ತರಾಗಿ ನಾವು ಮಾಡ್ತೀವಿ.